ನಾನು ನಿಮ್ಮ ಪ್ರೀತಿಯ ಮೈಸೂರು ಹುಡುಗಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮೈಸೂರು ಹುಡುಗಿ ಇವತ್ತು ಕೇರಳದಲ್ಲಿದ್ದೀನಿ. ಯಾಕೆ ಅಂದರೆ ಇವಾಗ ನಾವು ಕೊಟ್ಟಿಯೂರ್ಗೆ ಹೋಗ್ತಾ ಇದ್ದೀವಿ. ಮಳೆ 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 ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿರ್ಬೋದು, ಡಿ ಬಾಸ್ ಬಂದಿದ್ದು ಟೆಂಪಲ್ಗೆ ಬಂದಿದ್ವಿ. ಐ ಹೋಪ್ ಫಸ್ಟ್ ಕ್ಲೋಸ್ ಆಗಿತ್ತು, ಆಮೇಲೆ ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಪುನಃ ಹೋಗಿದ್ದು. ಐ ಹೋಪ್ ನಿಮ್ಗೆ ಆ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಇವಾಗ ನಾವು ಕೊಯತ್ತೂರ್ಗೆ ಹೋಗ್ತಾ ಇದ್ದೀವಿ. ನೋಡೋಣ ಹೆಂಗಿರುತ್ತೆ ಅದು ಇದು ಎಕ್ಸೆಟ್ರಾ ಎಲ್ಲ. ಫುಲ್ ಮಳೆ, ಜನ 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 ಜನ. ಕೇರಳ ಪೀಪಲ್ಗಿಂತ ಕನ್ನಡದವರೇ ಜಾಸ್ತಿ ಇದ್ದಾರೆ ಗಾಯ್ಸ್. ಏನಕ್ಕೆ ಹೆಂಗೆ ಅಂತ ಗೊತ್ತಿಲ್ಲ. ಸೊ ಇವಾಗ ಹೋಗ್ತಾ ಇದ್ದೀವಿ, ಲೆಟ್ಸ್ ಗೋ. ನಾವು ನೆನ್ನೆ ನೈಟ್ ಹೋಗೋಕ್ಕೆ ಆಗಲಿಲ್ಲ, ಬಿಕಾಸ್ ಬರೋದು ಲೇಟ್ ಆಗಿತ್ತು. ಸೊ ಅದಕ್ಕೆ ಇಲ್ಲೇ ಒಂದು ರೂಮ್ ತೊಗೊಂಡು ಸ್ಟೇ ಆಗಿದ್ದೀವಿ. ರೂಮಲ್ಲ, ಮನೆ ವಿಲ್ಲ ಅಂತ ಹೇಳ್ತಾರೆ, ಅದ್ರಾಗ ಒಂದು ಪಾರ್ಟ್ ರೂಮ್ ಕೊಡ್ತಾರೆ ಅಷ್ಟೇ. ಇವಾಗ 2 o'clock ಹೋಗಬೇಕಿತ್ತು. ನಾನು ಒಬ್ಬಳೇ ಎದ್ದಿದ್ದು ಗೈಸ್, ಇನ್ನು ಯಾರೂ ಎದ್ದಿರಲಿಲ್ಲ. ನಾನು ಇವಾಗ 5 o'clock 4 o'clock ಹಂಗೆಲ್ಲ ಎದ್ದು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಇವಾಗ 5:45 ಅನಿಸುತ್ತೆ. ಇವಾಗ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ನೀಟಾಗಿ ರೆಡಿಯಾಗಿ ಸ್ಯಾರಿಲಿ ಹೋಗಬೇಕು ಅಂತ ಇದ್ದಿದ್ದು, ಬಟ್ ಆಗಲಿಲ್ಲ. ನೈಟ್ ಅಲ್ಲಿಂದ ಇಲ್ಲಿಗೆ 2 hours ಜರ್ನಿ. ಮಳೆ, ರೋಡು ನಮ್ಮ ಕರ್ನಾಟಕ ಥರ ಇಲ್ಲ, ತುಂಬ ಚಿಕ್ಕ ಚಿಕ್ಕ ಗಲ್ಲಿ 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 ರೋಡು. ಸೊ ಅದ್ರಲ್ಲಿ ಬರೋದು ಸ್ವಲ್ಪ ಕಷ್ಟ ಆಯಿತು. ಆ್ಯಂಡ್ ಆಲ್ಸೋ ಲೈಕ್ ಬಂದು ಮಲ್ಕೊಂಡ್ರೆ ಸಾಕು ಅಂತ ಅನಿಸ್ಬಿಟ್ಟಿತ್ತು. ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಅಷ್ಟು ಸ್ಟ್ರೆಸ್ ಆಗಿತ್ತು. ಸೊ ಹೋಗ್ತಾ ಇದ್ದೀವಿ, ನೋಡೋಣ ಎಷ್ಟು ಜನ ಇರ್ತಾರೆ, ಎಷ್ಟು ಲೇಟ್ ಆಗುತ್ತೆ ಅಂತ. ಇದಾರೆ ಈಗ ಇಷ್ಯಪ್ಪ ಎಲ್ಲ ಟಿ ಟಿಗಳೇ. ಪಾರ್ಕಿಂಗ್ ಎಲ್ಲ ಕ್ಲೀನಾಗಿ ಅವೈಲೇಬಲ್ ಇದೆ. ಅಂದರೆ ಲೈಕ್ ಎಲ್ಲೋ ನಿಲ್ಲಿಸೋದು ಆ ಥರ ಎಲ್ಲ ಗಾಡಿನೂ ಒಟ್ಟಿಗೆ ನಿಲ್ಲಿಸ್ಬೇಕು. ಆದರೆ ಪಾರ್ಕಿಂಗಿಂದ ಟೆಂಪಲ್ವರೆಗೂ ತುಂಬಾ ನಡೆಯೋದಿದೆ. ಅಂದರೆ ನಮ್ಮ ಏಜವರೆಲ್ಲ ನಡೆಯೋದು ಈಸಿ ಆಗುತ್ತೆ. ಬಟ್ ಸ್ವಲ್ಪ ವಯಸ್ಸಾಗಿರೋರಾದರೆ ಕಲ್ಲಿಗೆ ಚುಚ್ಚಿದಾಗ ಪ್ರಾಣ ಹೋದಂಗೆ ಆಗುತ್ತೆ. ಸೊ ತಿಂಡಿಗೆ ಅಂತ ತುಂಬ ಹುಡುಕಿದ್ವಿ, ಬಟ್ ನಮಗೆ ಎಲ್ಲೂ ಸಿಗಲಿಲ್ಲ. ಫ್ರೆಶ್ ಇದೆ ಗೊತ್ತಾ ಯಪ್ಪ. ಕಾಲೆಲ್ಲ ಕಲ್ಲಲ್ಲಿ ಚುಚ್ಚಿ ಊಟ ಮಾಡಿತು. ಸಕ್ಕತ್ತಾಗಿದೆ. ಹಾಂ ಅದೇ ನೋಡಿದೆ. ಕಂಪ್ಯಾರಿಟಿವ್ಲಿ ನಾವು ವೀಕೆಂಡ್ಸಲ್ಲಿ ಹೋಗಿರೋದ್ರಿಂದ ಸ್ವಲ್ಪ ಕ್ರೌಡ್ ಇತ್ತು ಅಷ್ಟೇ. ಸ್ವಲ್ಪ ನಿಲ್ಲಬೇಕಾಗತ್ತೆ. ಅದೇ ಲೈಕ್ ಸ್ವಲ್ಪ 10 o'clock ಹಂಗೆ ಹೋದರೆ ಇನ್ನೂ ನಿಲ್ಲಬೇಕಾಗುತ್ತೆ. ಬೇಗನೆ ಎದ್ದು ದರ್ಶನಕ್ಕೆ ಹೋದರೆ ಅಷ್ಟೊಂದು ಲೇಟ್ ಏನಾಗಲ್ಲ. ನಾವು 4 to 5 hours 4 hours ಆಚೆ ಬಂದುಬಿಟ್ಟಿದ್ವಿ. ಸೊ ನೀವು ಏನಾದರೂ ಬೇಗ ಎದ್ದು ಹೋದರೆ ನಿಮಗೂ ಕೂಡ ಬೇಗ ದರ್ಶನ ಆಗುತ್ತೆ. ವಿ ಗಾಟ್ ದರ್ಶನ. ಹೆಂಗೆ ದರ್ಶನ ಅಂದರೆ ಗುರು ಯಪ್ಪ, ರಶ್. ನನ್ನ ಚಿಕ್ಕದಿರೋದು ನೋಡೋಕ್ಕೂ ಎಷ್ಟು ಜನ ಜನ ಜನ. ಫೈನಲಿ ದರ್ಶನ ಆಯಿತು. ಇವಾಗ ಹೊರಡಬೇಕು ಇಲ್ಲಿಂದ. ಹೆಂಗಾಯಿತು ಏನು ಪ್ರತಿಯೊಂದನ್ನು ಹೇಳ್ತಾ ಹೋಗ್ತೀನಿ ಡೀಟೇಲ್ ಆಗಿ ನೋಡಿ. ಫಸ್ಟ್ ಇಲ್ಲಿಂದ ಆಚೆ ಹೋಗ್ಬಿಡೋಣ, ಬಿಕಾಸ್ ತುಂಬ ನಡಿಬೇಕು. ಮುಳ್ದಾರಿ ಯಪ್ಪ, ಕಲ್ದಾರಿ, ಸಾರಿ ಮುಳ್ದಾರಿ ಅಲ್ಲ ಕಲ್ದಾರಿ. ಗಾಯ್ಸ್ ಪ್ರಸಾದ ಕೊಟ್ಟಿದ್ದಾರೆ, ಕೊಬ್ಬರಿ ಮತ್ತು ಅವಲಕ್ಕಿ. ಫಸ್ಟ್ ಟೈಮ್ ನೋಡ್ತಿರೋದು ಇಲ್ಲಿ. ಆನೆ ಸ್ನಾನ ಮಾಡಿಸ್ತಾ ಇರೋದು. ಹೆಂಗೆ ಮಲ್ಕೊಂಡಿದ್ದೆ ಆನಂದವಾಗಿ. ಎಷ್ಟು ದೊಡ್ಡ ಬಾತ್ರೂಮ್ ನೋಡಿ ಆನೆಗೆ. 24 hours ಆದಮೇಲೆ ತಿಂತಾರೆ. ನೆನ್ನೆ ತಿಂಡಿ ತಿಂದಿರೋದು ನೆಮ್ಮದಿಯಾಗಿ. ಅದಾದಮೇಲೆ ಇವಾಗಲೇ ಜೋಳ, ಅದು ತಿಂಡಿನೂ ಅಲ್ಲ ಗೈಸ್, ಜೋಳ. ಹೊಟ್ಟೆ ಪೂರ್ತಿ ತಿನ್ಕೊಂಡು ನೆಮ್ಮದಿಯಾಗಿ ಮಲ್ಕೊಂಡ್ರೆ ಮೈಸೂರಲ್ಲೇ ಕಂಡುಬಿಡೋದು ಅಂತ ಹಂಗಾಗಿದೆ. ನೋಡೋಣ, ನೈಸ್ ಎಕ್ಸ್ಪೀರಿಯನ್ಸ್. ನೆನ್ನೆ ಬೆಳಗ್ಗೆ ತಿಂಡಿ ತಿಂದಿದ್ದಕ್ಕೆ ಇವಾಗ ತಿನ್ನಕ್ಕೆ ಬಂದಿದ್ದೀವಿ. ಅಪ್ಪ ಏನು ಲೈಫ್ ಅಂತ ಸತ್ತೋದಂಗೆ ಆಗ್ಬಿಟ್ಟಿದೆ ಲಿಟ್ರಲಿ. ದಯವಿಟ್ಟು ವೆಜಿಟೇರಿಯನ್ಸ್ ಕೇರಳ ಕಡೆ ಟ್ರಿಪ್ ಹೋಗೋಕ್ಕೇ ಹೋಗಬೇಡಿ. ಏನೂ ಇರೋಲ್ಲ. ಒಂದು ಪಾನಿಪುರಿ, ಜ್ಯೂಸ್ ಏನಿಲ್ಲ. ಶವರ್ಮ ಅದು ಬಿಟ್ಟರೆ ಫಿಶ್ ಫ್ರೈ, ಅದು ಬಿಟ್ಟರೆ ಏನೂ ಸಿಗೋಲ್ಲ. ರೂಮೂ ಸಿಗೋಲ್ಲ ನಿಮಗೆ. ಬೇಕ್ರಿ ಸ್ವೀಟ್ಗಳು ತಿನ್ನಬೇಕು. ಶುಗರ್ ಪೇಷಂಟ್ಸ್ ಅಂತೂ ಬಂದುಬಿಟ್ರೆ ಹೈ ಶುಗರ್ ಆಗಿಬಿಟ್ಟಿರುತ್ತೆ ನಿಮಗೆ. ಸೊ ಇವಾಗ ನಾವು ಮಂಗ್ಳೂರಿಗೆ ಬಂದು ತಿಂತಾ ಇದ್ದೀವಿ. ಅಪ್ಪ ಏನು ಕೊಟ್ಟಿದ್ರು ತಿನ್ನಬೇಕು ಅನ್ನೋಷ್ಟು ಇದಾಗ್ಬಿಟ್ಟಿದೆ. ಪಟ ತಿನ್ಕೊಂಬಿಡೋದೀಗ.
ಮೈಸೂರಿಗೆ ಬರೋ ಅಷ್ಟೊತ್ತಿಗೆ ಅರೌಂಡ್ 3:30 ಮಾರ್ನಿಂಗ್ ಆಗಿತ್ತು. ಬಂದ ತಕ್ಷಣ ಮಲ್ಕೊಂಡ್ಬಿಟ್ವಿ. ವೈ ಬಿಕಾಸ್ ತುಂಬ ನಡೆಯೋದು ಅಂದರೆ ಇವಾಗ ನಾವು ವೀಕೆಂಡ್ಸ್ ಹೋಗಿರೋದ್ರಿಂದ ರಶ್ ಇತ್ತು ಅಷ್ಟೇ. ಬಟ್ ಕಂಪ್ಯಾರಿಟಿವ್ಲಿ ಬೇರೆ ವ್ಲಾಗರ್ಸ್ ಹೇಳಿರೋ ಮಟ್ಟ ಅಷ್ಟೇ ಏನು ರಶ್ ಅಂತ ನನಗೇನು ಅನ್ನಿಸ್ಲಿಲ್ಲ. ಓಡಬೇಕು ಅಂತ ಮನ್ಸು ಮಾಡಿ ನಿಂತ್ಕೊಂಡ್ರೆ ಏನೂ ಅನಿಸಲ್ಲ. ಸೊ ನಿಂತ್ಕೊಂಡು ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು. ಸೊ ಊಟ ತಿಂಡಿ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ, ಅದೊಂದು ಪ್ರಾಬ್ಲಮ್ ಆಗುತ್ತೆ. ಅಂದರೆ ಲೈಕ್ ವೆಜಿಟೇರಿಯನ್ಸಿಗೆ ಪ್ರಾಬ್ಲಮ್ ಆಗುತ್ತೆ, ನಾನ್ ವೆಜಿಟೇರಿಯನ್ಸ್ಗೆ ಏನು ಅಷ್ಟು ಪ್ರಾಬ್ಲಮ್ ಇಲ್ಲ. ಬಿಕಾಸ್ ಎಲ್ಲ ಥರ ಕೆಲವ್ರು ಇರ್ಬೋದು, ಲೈಕ್ ಟೆಂಪಲ್ಗೆ ಹೋಗ್ಬೇಕಾದ್ರೆ ತಿನ್ಕೊಂಡು ಹೋಗೋದಲ್ವ. ಸೊ ಅಲ್ಲೆಲ್ಲ ಕಾಮನ್ ಅನ್ಸುತ್ತದು. ಫುಲ್ ನಾನ್ ವೆಜಿಟೇರಿಯನ್ಸೇ ಇತ್ತು. ನಾವು ಒಟ್ಟಿಗೆ ಇದ್ರೂ ನಾವು ಹೋಗಲ್ಲ. ಸೊ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಪುಣ್ಯಕ್ಕೆ ಮಾರ್ನಿಂಗ್ ಒಂದು ಜೋಳ ತಿಂದೆ ಅಷ್ಟೇ, ದರ್ಶನ ಮುಗಿದ್ಮೇಲೆ ಅದುವೇ. ಸೊ ನಾವು ದರ್ಶನ ಮಾರ್ನಿಂಗ್ ಎದ್ದಿದ್ದು 4ಗೆಲ್ಲ ಎದ್ದು ರೆಡಿಯಾಗಿ ಹೋಗೋಷ್ಟೊತ್ತಿಗೆ 6 ಆಗಿತ್ತು. ಬಟ್ ಅದು ತುಂಬ ಜನ ಬಂದುಬಿಟ್ಟಿದ್ರು ನಮ್ಮ ಅಷ್ಟೇ ಟೈಮ್ಗೆ. ಬಟ್ ಅಂತ ಏನು ಅನ್ನಿಸ್ಲಿಲ್ಲ. 3 ಅವರ್ಸಲ್ಲಿ ನಾವು ಒಳಗೋಗಿ ಬಂದುಬಿಟ್ಟಿದ್ವಿ ಆಚೆ. ಇಷ್ಟೊತ್ತಿಗೆ ಆಲ್ರೆಡಿ ಗರ್ಲ್ಸ್ಗೆಲ್ಲ ಸ್ಟಾಪ್ ಆಗಿರುತ್ತೆ, ಇವಾಗ ಬಾಯ್ಸ್ ಹೋಗ್ಬೋದು. ಆ್ಯಂಡ್ ಇನ್ನೊಂದು ಲಾಸ್ಟ್ ಬ್ಲಾಗಲ್ಲಿ ನೀವು ನೋಡಿರ್ಬೋದು, ಮಡಾಯಿ ಕಾವು ಟೆಂಪಲ್ಗೆ ಹೋಗಿದ್ದು ನಾವು. ಅದು ಕೂಡ ತುಂಬಾ ಚೆನ್ನಾಗಿತ್ತು. ಒಂಥರ ಕಾಮ್, ಪೀಸ್ಫುಲ್, ಪೇಷನ್ಸಾಗಿ ಒಳಗಡೆ ಹೋಗಿ ಹೊರಗಡೆ ಬಂದ್ವಿ. ಅದಕ್ಕೆ ಯಾವಾಗ ಬೇಕಾದರೂ ಹೋಗ್ಬೋದು. ಸೊ ನೀವು ಇನ್ನೂ ಹೋಗಿಲ್ಲ ಟೆಂಪಲ್ಗೆ ಅಂತಂದರೆ ನೀವು ಹೋಗ್ಬೋದು ಅಲ್ಲಿಗೆ. ಆ್ಯಂಡ್ ಆಲ್ಸೋ ಅಲ್ಲಿ ನಾನ್ ವೆಜಿಟೇರಿಯನ್ಸ್ಗೆ ಚಿಕನ್ ಪ್ರಸಾದ ಕೊಡ್ತಾರೆ, ವೆಜಿಟೇರಿಯನ್ಸ್ಗೆ ಪೊಂಗಲ್ ಕೊಡ್ತಾರೆ. ಅದಾದಮೇಲೆ ಅವಲಕ್ಕಿ. ಇವಾಗ ಸೌತಡ್ಕ ಟೆಂಪಲ್ಗೆ ನೀವು ಹೋಗಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಪೇಪರ್ ಅವಲಕ್ಕಿ ಕೊಡ್ತಾರಲ್ವ. ಸೊ ಅದಕ್ಕೆ ನಾನು ಅವಲಕ್ಕಿ ತಿಂದಿಲ್ಲ, ಪೊಂಗಲ್ ತಿಂದೆ. ತುಂಬ ಚೆನ್ನಾಗಿತ್ತು ಪೊಂಗಲು. ಬಟ್ ನನಗೆ ಹೊಟ್ಟೆಗೆ ಏನು ಇಲ್ದಿರೋದ್ರಿಂದ ಐಸ್ ಕ್ರೀಮ್ ತಿಂದಿದ್ದೆ. ಆನ್ ದ ವೇ ಹೋಗ್ತಾ ಅಮ್ಮ ಸ್ವಲ್ಪ ಸ್ವೀಟ್ಸ್ ತೊಗೊಂಡಿದ್ರು ಮಹಾಲಕ್ಷ್ಮಿ ಸ್ವೀಟ್ಸಿಂದ. ಅದು ಸ್ವೀಟ್ಸ್ ತಿಂದಂಗೆ ಒಂದಿನದಿಂದ ಏನು ಸ್ವೀಟ್ ನೋಡಿದ್ರು ತಿನ್ನಬಾರ್ದು ಅನಿಸ್ಬಿಟ್ಟಿತ್ತು. ಸೊ ಅದಕ್ಕೆ ನಾನು ಒಂದು ತಿಂದೆ ಪ್ರಸಾದ ಅಂತ ಅಂದ್ಬಿಟ್ಟು 1 ಸ್ಪೂನ್ ತಿಂದೆ ಅಷ್ಟೇ. ಬಟ್ ತುಂಬ ಚೆನ್ನಾಗಿದೆ ದೇವಸ್ಥಾನ. ಸೊ ನಿಮ್ಗೇನಾದ್ರು ಆದರೆ ಖಂಡಿತವಾಗ್ಲೂ ಹೋಗ್ಬಿಟ್ಟು ಬನ್ನಿ. ಕಣ್ಣೂರು ಹತ್ರನೇ ಅದು ಇರೋದು, ಮಡಾಯಿ ಕಾವು ಅಂತ ಗೂಗಲಲ್ಲಿ ಹಾಕಿದ್ರೆ. ಮೈಸೂರಿಂದನೂ ತುಂಬ ಹತ್ತಿರ ಆಗುತ್ತೆ, ಮಂಗಳೂರಿಂದನೂ ತುಂಬ ಹತ್ತಿರ ಆಗುತ್ತೆ. ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು. ಆ್ಯಂಡ್ ಆಲ್ಸೋ ಬಟ್ ಟೈಮಿಂಗ್ಸ್ನ ನೋಡ್ಕೊಂಡು ಹೋಗಿ. ಬಿಕಾಸ್ ಮಧ್ಯಾಹ್ನ ಕ್ಲೋಸ್ ಆಗಿಬಿಟ್ರೆ ಅದು ಇನ್ನು 5ಗೆ ಓಪನ್ ಆಗೋದು, 5:30ಗೆ ಓಪನ್ ಆಗುತ್ತೆ. ಆ್ಯಂಡ್ ಇದು ಏನು ಹೇಳ್ತಾರದು, ಸಂಹಾರ ಪೂಜೆ ಇದೆ ಅಲ್ವಾ, ದರ್ಶನ್ ಸರ್ನ ಏನು ಮಾಡಿಸಿದ್ದಾರೆ ಅದನ್ನು ನಾವು ಮಾಡಿಸಿದ್ವಿ. ಅದು ಆ ಪೂಜೆ ಮಾಡ್ಬೇಕಾದ್ರೆ ಒಳಗಡೆ ಯಾರನ್ನೂ ಬಿಡಲ್ಲ. ನಮ್ಮ ನೇಮ್ನ ಬರ್ಕೊಂಡಿರ್ತಾರೆ, ಪ್ರತಿಯೊಬ್ಬರು ನೇಮ್ನು ಪೂಜೆ ಮಾಡ್ತಾರೆ. ಪೂಜೆ ಮಾಡ್ಬೇಕಾದ್ರೆ ಮಂಗಳಾರತಿ ಆಚೆ ತೊಗೊಂಡು ಬಂದು ಹೆಂಗೆ ನಿವಾಳಿಸ್ತೀವಿ ಲೈಕ್ ದೃಷ್ಟಿ ಹೆಂಗೆ ತೆಗಿತೀವಿ ಅದೇ ಥರ ನಾವೆಲ್ಲ ಮಾಡ್ತಾರೆ, ನೀಟಾಗಿ ಮಾಡ್ತಾರೆ. ನಾನು ಅದನ್ನೊಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ, ನೀವು ನೋಡ್ಕೊಂಡು ಬನ್ನಿ. ಇಲ್ಲಾಂದರೆ ನಾರೆಲ್ ಸ್ಪೂನ ಇಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ. ನಮ್ಮನ್ನ ಯಾರನ್ನೂ ಬಿಡಲ್ಲ, ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ನಾನು ಒಂದು ದೀಪ ಹಚ್ಚೋದು ಒಂದು ಪೂಜೆ ಮಾಡಿದೆ. ಸೊ ಅದು ಚೆನ್ನಾಗಿತ್ತು. ನಾವು ಹೋದಾಗ ಆನಂದ್ ಗುರೂಜಿ ಬಂದಿದ್ದರು. ಸೊ ನನಗಿನ್ನ ಜಾಸ್ತಿ ಸೆಲೆಬ್ರಿಟಿ ಯಾರಾದ್ರು ಬರಬೇಕು ಅಂತ ಆಸೆ ಇತ್ತು, ಬಟ್ ಯಾರೂ ಬಂದಿರಲಿಲ್ಲ. ಸೊ ಐ ಗೆಸ್ ಈ ವಿಡಿಯೋ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅನ್ಕೋತೀನಿ. ನೈಸ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ತುಂಬ ಚೆನ್ನಾಗಿತ್ತು. ಸ್ಟ್ರೆಸ್ ಆಯಿತು ಅನ್ನೋದು ಬಿಟ್ಟರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು. ಕಣ್ತುಂಬ ನೋಡೋ ಲೈಕ್ ಫುಲ್ ಸುತ್ತ ಕಾಡು ಮಧ್ಯ ಹಳೇ ಕಾಲದ ತೆಂಗಿನ ಹೆಂಚಲ್ಲಿ ದೇವ್ರದ್ದು ಮಂಟಪ ಆಗಿರ್ಬೋದು, ಆ ಥರ ಎಲ್ಲೂ ಸಿಗಲ್ಲ ಎಕ್ಸ್ಪೀರಿಯನ್ಸ್ ನಮಗೆ. ಸೊ ತುಂಬ ಚೆನ್ನಾಗಿತ್ತು. ನೀವೇನಾದರೂ ಹೋಗಬೇಕು ಅಂತಿದ್ರೆ ಹೋಗ್ಬಿಟ್ಟು ಬನ್ನಿ. ಬಾಯ್ಸ್ಗೆ ಓಪನ್ ಇರುತ್ತೆ ಅಷ್ಟೇ, ಗರ್ಲ್ಸ್ಗೆ ಕ್ಲೋಸ್ ಆಗಿದೆ. ಇನ್ನು ನೆಕ್ಸ್ಟ್ ಇಯರ್ ಬರುತ್ತೆ, ನೆಕ್ಸ್ಟ್ ಇಯರು ಹೋಗ್ಬೋದು. ಯಾರ್ಯಾರು ಹೋಗಿದ್ದೀರಾ, ನಿಮ್ಮ ಎಕ್ಸ್ಪೀರಿಯೆನ್ಸು ಚೆನ್ನಾಗಿದೆ ಅಂತ ಅನ್ಕೋತೀನಿ. ಸೊ ಯಾರ್ಯಾರು ಹೋಗಿದ್ದಾರೆ, ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವ್ಲಾಗ್ನಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಈ ವ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ, ಪ್ಲೀಸ್ ಮೇಕ್ ಶೂರ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಟ್ರಾವೆಲಿಂಗ್ ವೀಡಿಯೋಸ್ ತುಂಬ ಬರೋದಿದೆ. ಸೊ ಆ ವೀಡಿಯೋಸ್ನ ನೀವು ನೋಡಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್.